ಬಾಗಲಕೋಟೆಯಲ್ಲಿ ಪ್ರಬಲ ಕ್ಯಾಂಡಿಡೇಟ್ ಇತ್ತು ವಿಜೇಂದ್ರ ವಿರುದ್ಧ ಹಾಕ್ಲಿಕ್ಕೆ ನಾವು ಹಾಕ್ಲಿಲ್ಲ ಆ ಕಾರಣಕ್ಕೆ ಈಗ ಅವರು ಗೆದ್ದಿದ್ದಾರೆ ಇಲ್ಲ ನೋಡ್ರಿ ಡಿ ಕೆ ಶಿವಕುಮಾರ್ ಹೇಳ್ಯಾರ ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ನಿಮ್ಗೇನಾರ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ, ದಮ್ ಐತೆ ನನ್ನ ಬಳಿ, ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸಿ ಬರ್ತೀನಿ, ಯಾರು ಬೇಕಾದ ಕ್ಯಾಂಡಿಡೇಟ್ ಹಾಕತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ಇನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ ಇಲ್ಲ ಇಲ್ಲ. ನೋಡಿ, ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಭಾಳ ಗಂಭೀರವಾಗಿ ಆಗ್ತಾಯಿದೆ. ನಾವು ಇಲ್ಲಿ ದೇಶನಾಗ ಒಂದು ಮಾನವ ಹಕ್ಕು ಆಯೋಗ ಐತೆ, ಒಂದು ಅವ್ರೇನು ಕತೆ ಕೇಳಕತ್ತಾರ. ವಿಶ್ವದ ಒಂದು ಮಾನವ ಹಕ್ಕು ಐತಿ, ವಿಶ್ವಸಂಸ್ಥೆ ಐತಿ. ಇವತ್ತು ನಮ್ಮ ಹಿಂದೂಗಳ ಮೇಲೆ, ಕ್ರಿಶ್ಚಿಯನ್ರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಬಾಂಗ್ಲಾದಲ್ಲಿ ಏನು ಇದು ಆಗ್ಲಕತ್ತೈತೆ. ಅದಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರ ಅಲ್ಲಿದು ಇದು ಆಗ್ತಾಯಿದೆ. ಅದಕ್ಕೆ ಬಾಂಗ್ಲಾಕ್ಕೆ ನೀಡುವಂಥ ಎಲ್ಲ ನೆರವುಗಳನ್ನು, ಎಲ್ಲ ಸಹಾಯವನ್ನು ಭಾರತ ಬಂದ್ ಮಾಡ್ಬೇಕಂತ ನಾ ಆಗ್ರಹ ಮಾಡ್ತೇನೆ. ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಈಗ ಅವರು ಬಂಧನ ವರಿಷ್ಠ ಅಂದ್ರೆ ಚಂದ್ರಶೇಖರ ಸ್ವಾಮೀಜಿ ತಪ್ಪದು. ಯಾಕಂದ್ರೆ ಒಕ್ಕಲಿಗ ಸ್ವಾಮೀಜಿಯವರು ಅವರಿಗೆ ಇವ್ರೇನು ದೇಶದ ಅನ್ನ ತಿಂದು ನೀರು ಕುಡಿದು ಪಾಕಿಸ್ತಾನ ಹುಟ್ಟದಂಗೆ ಮಾತಾಡ್ತಾರಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೇನ್ರಿ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ. ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ಮಾಡ್ಯಾರ ಅವರು. ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು, ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು. ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ ಕೆ ಶಿವಕುಮಾರ್. ಮಾತಾಡಲಿ, ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಹಾಕ್ಯಾರ. ಇದ್ರ ಬಗ್ಗೆ ಏನೋ ಒಕ್ಕಲಿಗ ಸಮಾಜದ ಅವರೇ ಲೀಡರ್ ಕೂಡ ಅವರೇ ಹೇಳ್ತಾ ಇದ್ದಾರೆ, ಇಲ್ಲ ಸ್ವಾಮೀಜಿಗಳು ಆ ರೀತಿ ರಾಜಕೀಯದ ಹೊಂದಾಣಿಕೆ ತಾವು ಓಟ್ ಬೀಳಕ್ಕೆ ರಾಜಕೀಯ ತೊಳೆ ಶಾಲಾ ಆಹಾರ ಒಯ್ದು ಇಲೆಕ್ಷನ್ದಾಗ ಕೊಟ್ಟು ನಮ್ಮ ಪರವಾಗಿ ಆಶೀರ್ವಾದ ಮಾಡಿರಿ ಗುರುಗಳ, ನಮ್ಮ ಸಮಾಜಕ್ಕೆ ಹೇಳ್ರಿ ಇವರೇ ಹೋಗ್ತಾರೆ ಇಲ್ರಿ, ಹೋಗ್ಯಾರ ಎಲ್ಲಿ ಅವರು ಫೋಟೋ ಅದೋ ಇಲ್ಲ. ಹಾಂ, ಮತ್ತು ಈಗ ಈ ನಮ್ಮ ಕುಡಿಲ ಸಂಗಮ ಸ್ವಾಮಿಗಳಿಗೆ ಹೇಳ್ತಾರೆ ಕಾಂಗ್ರೆಸ್ ನಮ್ಮ ಮುಜುಗರ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾರು ತಾಯಿ ಲಕ್ಷ್ಮೀ ಅಕ್ಕ ಇನ್ನೂ ಉಳ್ಕಿದ್ರ ಹೆಸರು ತಗೋದಿಲ್ಲ, ಭಾಳ ಚಿಲ್ಲರೆ ಅದಾವು. ಅದಕ್ಕೆ ತಮ್ಮ ಸರ್ಕಾರ ನಾ ಇದ್ದಾಗ ನಮ್ಮ ಸರ್ಕಾರ ಇದ್ರೂ ನಾನು ಹೋರಾಟ ಮಾಡೀನಿ. ನಿಮ್ಮ ದಮ್ಮ ತಾಕತ್ತು ನಾಳೆ ವಿಧಾನಸಭೆದಾಗ ಇತ್ತಂದ್ರೆ ನಾ ಪ್ರಶ್ನೆ ಮಾಡ್ತೀನಿ. ನನ್ನ ಜೋಡೆ ಬಾಯಿಗೆಳೆದು ಹೋರಾಟ ಮಾಡಿದ್ರೆ ಮುಂದಿನ ಸಲ ನೀವು ವಿಧಾನಸಭೆ ಕಟ್ಟಿ ಹತ್ತಿರ ಇಲ್ಲಕಂದ್ರೆ ಮನೆಗೆ ಹೋಗ್ತೀನಿ. ಬರಲಿಲ್ಲ, ನಾ ಯಾರಿಗೂ ಭೇಟಿ ಆಗೋದಿಲ್ಲ, ಏನೂ ಇಲ್ಲ. ಸರ್ಕಾರ ಬಲ್ಲಿ ಇಂಟೆಲಿಜೆನ್ಸ್ ಇದೆ, ಕೇಂದ್ರ ಸರ್ಕಾರ ಬಲ್ಲಿ ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ, ಯಾರ್ದು ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪನ್ನೇ ಜೈಲಿಗೆ ಕಳಿಸ್ಯಾರ ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ. ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳ್ಯಾರ, ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ನಾ ಪ್ರಧಾನಮಂತ್ರಿಗಳೇ ಆಗ್ರಹ ಮಾಡ್ತೀನಿ, ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿನ ತಕ್ಷಣ ಕಿತ್ತೊಗಿಬೇಕಂತ ಆದೇಶ. ನಾವು ನೋಡ್ರಿ, ನಮ್ಮ ಇಡೀ ಗುಂಪಿಗೆ ಕರೆದ್ರೆ ಹೋಗ್ತೀನಿ. ಎಲ್ಲರೂ ಯತ್ನಾಳ್ ಒಬ್ಬನೇ ಕರೆದು ಒಳಗೆ ಕೂರಿಸಿ ಯತ್ನಾಳಿಗೆ ಮುಂದೆ ಆಸೆ ಹಚ್ಚಿವಿ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಏನಾರು ಹೇಳಿದ್ರು ನಾನು ಕೇಳೋದಿಲ್ಲ. ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಹುಚ್ಚಿಲ್ಲ. ಆದರೆ ಪಕ್ಷಕ್ಕೆ ಒಳ್ಳೇದಾಗ್ದಕ್ಕೆ ಮಾಡ್ಲಾಕತ್ತೀನಿ. ಇಲ್ಲ ನಾವು ಆ್ಯಕ್ಷನ್ ತೊಗೋತೀವಿ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ, ಅವ್ರು ಮಾಡ್ಬೋದು. ನೋಡ್ರಿ, ನಾವು ಕರ್ಕೊಂಡು ಬರಲಿ, ಸೋಮಣ್ಣವ್ರು ಕರ್ಕೊಂಡು ಏನು ಬ್ಯಾಡತ್ತೀವಿ. ಸೋಮಣ್ಣವ್ರು ಬಂದರು ಈ ಉತ್ತರ ಕರ್ನಾಟಕ ನಮ್ಮದು ಬೇಕೇ ಅಲ್ಲ ಸಹಾಯ. ಏನು ವಿಜೇಂದ್ರ ಮ್ಯಾಗ ಸೋಮಣ್ಣ ಮಾಡ್ತಾರೇನು? ಸೋಮಣ್ಣನ ಕೆಡೋರಾಕಿ ಇಡೀ ಅಪ್ಪ ಮಕ್ಕಳೇ ಎಷ್ಟು ದುಡ್ಡು ಕಳಿಸ್ಯಾರ, ಅವ್ರಿಗೆ ಸೋಮಣ್ಣವ್ರು ಹೇಳ್ಯಾರಲ್ಲ, ಅವ್ರಿಗೆ ಕೇಳ್ರಿ ನೀವು. ನಿಮ್ಮನ್ನು ತುಮಕೂರು ಲೋಕಸಭಾದಾಗ ಸೋಲಿಸಲಿಕ್ಕೆ ಎಷ್ಟು ದುಡ್ಡನ್ನು ವಿಜೇಂದ್ರ ಯಡಿಯೂರಪ್ಪ ಕೊಟ್ಟು ಕಳಿಸಿದ್ರು ಅನ್ನೋಂಥದ್ದನ್ನು ಸೋಮಣ್ಣವರೇ ಹೇಳ್ಯಾರ. ಅವ್ರಿಗೆ ಇನ್ನೊಮ್ಮೆ ಪುನರುತ್ಥಿಸ್ತೀನಿ. ಅವ್ರ ಮ್ಯಾಗ ನಿಮ್ಮ ಕ್ರಮ ಏನು, ನೀವು ಅಧ್ಯಕ್ಷ ಆಗಿ ಬಂದ್ರೆ ತಿಳ್ಕೊ, ಅವ್ರ ಮ್ಯಾಗ ಏನು ಕ್ರಮ ತೊಗೋತಾರೆ ಅದನ್ನು ನಾ ಪ್ರಶ್ನೆ ಮಾಡ್ತೀನಿ. ಬೇಕಾದ್ ಮಾಡ್ರಿ, ಬಿಡ್ರಿ, ಅದು ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ. ಸುಮ್ಕೊಂಡ್ರಿ, ನೋಡ್ರಿ ಏನೊಂದು ಹೋರಾಟ ಶುರು ಮಾಡಿದ್ರು, ಅದರಿಂದ ಏನಾದರೂ ವಿಚಲಿತಗೊಂಡಿದ್ದಾರೆ? ಇನ್ನೊಂದು ಯಾಕಂದ್ರೆ ಹೆಸರು ಬರ್ತದೆ ಸಹಜ ಐತ್ರಿ ರಕ್ತ ಚಳವಳಿ ಮಾಡಿಸೋದು, ಈ ರೀತಿ ಮಾಡ್ತಾರೆ. ಅಲ್ಲಿ ಮಂಡ್ಯದಾಗ MLA ಆರ್ಸಿ ಕಳ್ಸ್ಯಾರ ರಕ್ತ ಚಳವಳಿ 6 ಮಂದಿ ಇದ್ರಪ್ಪ. ನೀವು ಹೈಲೈಟ್ ಹೊಡೆದ್ರೆ ನಾವು ಚಂತನ ಭಾರಿ ರಕ್ತ ರಕ್ತ ರಕ್ತ, ಅದು ಯಾವ ರಕ್ತ ಐತೋ ಗೊತ್ತಿಲ್ಲ. ಅವ್ರದ್ದೇ ರಕ್ತ ಐತೋ ಮತ್ತೆ ಯಾವ್ದಾರು ರಕ್ತ ಐತೋ. ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸ್ತಂದಿಲ್ಲ ಅಲ್ಲಿ ಮಂಡ್ಯದವರು. ಅವ್ರಿಗೇನು ನೈತಿಕತೆ ಐತ್ರಿ ನನ್ನ ಬಗ್ಗೆ ಮಾತಾಡಲಿಕ್ಕೆ? ಮೊದಲು
4 ಎಮ್ ಎಲ್ ಎ ಆರಿಸ್ತಾರೆ ತೋಳ್ರಿ ಮಂಡ್ಯದಾಗ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬೂಕನಕೆರೆ ಮಂಡ್ಯದಾಗ ಐತಿ. ಆ ಬೂಕನಕೆರೆದಾಗ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ನನಗೆ ರಕ್ತದ ಪತ್ರ ಬರೀತಾರೆ. ಸರ್ ಉದ್ದೇಶ ಏನು ಸರ್ ಇಷ್ಟೆಲ್ಲ ಮಾಡೋದ್ರೆ? ಉದ್ದೇಶ ಅಲ್ಲಿ ನೋಡ್ರಿ, ಮಂಡ್ಯದಾಗ ರಕ್ತದ ಬರೀಲಕತ್ತಾರ, ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ. ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು, ಶಿಕಾರಿಪುರದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು. ಯಾರೂ ಇಲ್ಲ, ಗ್ರಾಮ ಪಂಚಾಯತಿ ಹುಡುಕ್ಯಾಡಿದ್ರೆ ಇದು ತೊಗೊಂಡು ಹುಡುಕ್ಯಾಡಿದ್ರು ಒಂದು ಪಂಚಾಯತಿ ಮೆಂಬರ್ ಇಲ್ಲ. 6 ಮಂದಿ ಅದಾರ, ಅವ್ರು ಒಂದಿಟ್ಟು ದುಡ್ಡು ಕೊಟ್ಟಿರ್ತಾರೆ, ಹಿಂಗೆ ಒಂದು ಟಚಕ್ಕೆ ಚುಚ್ಕೊಂಡು ಹಿಂಗೆ ಟಚಕ್ಕೆ ತುಚ್ತಾರೆ. ಉದ್ದೇಶ ಏನು ಸರ್? ಮಾಡಿಸ್ಬೇಕು ಒತ್ತಾಯಪೂರ್ವಕ ಏನದ ಏನಂತ ಸರ್? ನೋಡ್ರಿ, ಅವ್ರು ಏನು ಬೇಕಾದ ಮಾಡಲಿ, ನಾ ಏನು ತಲೆ ಕೊಡ್ಸೋಣ. ನಿನ್ನೆ ಒಮ್ಮೆ ಹೇಳಿಬಿಟ್ಟಿನ, ನೀವೇನು ಶಿಫಾರಸು ಮಾಡ್ತೀರಿ ಕೋರ್ ಕಮಿಟಿಗೆ ಏನು ಬೇಕಾದ ಮಾಡ್ಕೊರಿ, ನಾವು ವಕಫ್ ಹೋರಾಟವನ್ನು ಬಿಡುವುದಿಲ್ಲ. ಪ್ರಧಾನಮಂತ್ರಿಗಳು ಹೇಳ್ದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ, ಅದು ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ, ನಾವು ಹೋರಾಟ ಮಾಡ್ತೀವಿ. ನಾವು ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಹಾಕ್ತಿರಲಿಲ್ಲ. ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ. ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು. ಈಗ ಪ್ರಕರಣಗಳನ್ನು ತೆಗಿಲಕತ್ತಾರ. ಅಂದ್ರೆ ಈಗ ಅವ್ರದ್ದು ಹಳಸೈತಿ. ಹಳಸಿದ್ದಕ್ಕೆ ಹಸಿದಿದ್ದಕ್ಕೆ ಒಂದಾಗ್ಯಾವ. ತಮ್ಮದು ಮುಚ್ಕೊಳ್ಳೋಕೆ ತಮ್ಮ ಮುಚ್ಕೊಳಕ್ಕೆ ನೋಡ್ರಿ, ನೀವೇ ಹೇಳಕತ್ತೀರಿ ನಮ್ಮ ಭಾಷೆ ಸಂತೋಷ. ಕಾಂಗ್ರೆಸ್ ಹೇಳ್ರಿ. ನಿನ್ನೆ ಸಚಿವ ಸಂಪುಟದಲ್ಲಿ ಯಡಿಯೂರಪ್ಪ ವಿರುದ್ಧ ತನಿಖೆ ಮಾಡ್ಬೇಕಂತೇಳಿ ರಾಜ್ಯಪಾಲರಿಗೆ ಶಿಫಾರಸು ಆಗಿದೆ. ನೋಡಿ, ಈಗ 1.5 ವರ್ಷ ನಂತರ ಇವರು ಎಲ್ಲ ದೇಶದ ರಾಜಕಾರಣ ಮಾಡ್ಲಕತ್ತಾರೆ. ಈ 1.5 ವರ್ಷ ಏನು ಮಾಡಿದ್ರು? ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಈಗ ಯಾಕೆ ದ್ವೇಷ ಮಾಡ್ಲಕತ್ತಾರ? ಮೂಢ ಹಗರಣ ಇವತ್ತು ಗಂಭೀರತೆ ತೊಗೊಂಡದ. ED ಅವರು ಅದ್ರ ಮ್ಯಾಗ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ನಾವು ಇವತ್ತು ವಾಲ್ಮೀಕಿ ಹಗರಣದ CBIದ ಹೈಕೋರ್ಟಿನ ಒಂದು ನಿಗ್ರಹಣಿಯಲ್ಲಿ CBI ತನಿಖೆ ಆಗ್ಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ದೀವಿ. ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ದರು. ನಿಮ್ಮದು ನಾವು ಮುಚ್ಚಿಡೋದು, ನಮ್ಮದು ನೀವು ಮುಚ್ಚಿಡೋದು ಒಂದು ಒಪ್ಪಂದ ಕರಾರಿತ್ತು. ಆ ಕರಾರು ಮುರಿದು ಹೋಗಿದೆ. ಅದಕ್ಕೆ ಅವರು ದ್ವೇಷ ರಾಜಕಾರಣ, ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ. ಯಡಿಯೂರಪ್ಪ ಅವ್ರ ಮ್ಯಾಗ ಕ್ರಮ ತೊಗೊಳಕತ್ತಾರೆ. ನೀವು ಇನ್ನು ಮ್ಯಾಗ ಹೇಳಿರ್ತೀನಿ, ಇಂಥ ಲಪುಟ್ ನನ್ನ ಮಕ್ಕಳದು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ. ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರೇ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ.